ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಇವತ್ತು ಹೋಗ್ತಾ ಇದ್ದೀವಿ ಶಿವಗಂಗೆ ಬೆಟ್ಟಕ್ಕೆ. ಸೊ ದಕ್ಷಿಣದ ಕಾಶಿ ಅಂತ ಹೆಸರುವಾಸಿ ಅಂತ ಅದು ನಾನು ನೋಡಿಲ್ಲ. ಶಿವಗಂಗೆ ಬೆಟ್ಟ ಹೆಂಗಿದೆ ಅಂತ ನಾನು ನೋಡಿಲ್ಲ. ನನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ಇವರೇ. ನಮಸ್ಕಾರ ಅವರು. ನಮಗೆ ಗೊತ್ತಿಲ್ಲ ಶಿವಗಂಗೆ ಬೆಟ್ಟ ಎಲ್ಲೇ ಇದೆ ಅಂತೇಳಿ. ನಾವಿಬ್ರು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವರಾಗಲೇ 3 ಸಲ ಹೋಗವ್ರೆ ಮದುವೆ ಆಗುತ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಅದೇ ಅಲ್ಲಿ ಏನೋ ಯಾವುದೋ ಒಳಕಲ್ಲು ಅಂತಿದಂತೆ, ಅಲ್ಲಿ ಕೈ ಹಾಕಿದ್ರೆ ಸೊ ಅಲ್ಲಿ ಒಳಕಲ್ಲು ಅಂತಿದಂತೆ, ಅಲ್ಲಿ ಏನೋ ಕೈ ಹಾಕಿ ನೀರೇನಾದರೂ ಸಿಕ್ಕರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಇವ್ರು 3 ಸಲ ಹೋಗೋರು. ಇವರು 3 ಸಲಿನೂ 1 ಸಲಿನೂ ಸಿಕ್ಕಿಲ್ಲ. ಸೊ ಇದು 4ನೇ ಸಲ ಅವರು. ನಾವಿಬ್ರದ್ದು ಫಸ್ಟ್ ಟ್ರೈ, ಅದಕ್ಕೋಸ್ಕರ ಟ್ರೈ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಒಂದು ಹಂಗೆ ರಾಘವೇಂದ್ರ ಟೆಂಪಲ್ ಬಂದಿದ್ದೀವಿ. ರಾಘವೇಂದ್ರ ದರ್ಶನ ತೊಗೊಂಡು ಮುಂದಕ್ಕೆ ಹೋಗೋಣ ಅಂತೇಳಿ ದರ್ಶನ ತೊಗೊಂಡಿದ್ದಾಯಿತು. ಈಗ ನೆಕ್ಸ್ಟ್ ನಮ್ಮ ಬಿಟ್ಟು ಇನ್ನು ಶಿವಗಂಗೆ ಬೆಟ್ಟದಲ್ಲಿ. ಸೊ ಅಲ್ಲಿ ಅಂತೂ ಇಂತೂ ಡೈರೆಕ್ಟ್ ಬಸ್ಸು ದಬಾಸ್ಪೇಟೆಗೆ ಸಿಕ್ಕಾಯಿತು. ಸೊ ಈಗ ನೆಕ್ಸ್ಟ್ ನಾವು ದಬಾಸ್ಪೇಟೆಗೆ ಹೋಗ್ಬೇಕು. ಪುಣ್ಯಾತ್ಮರಿಗೆ ಬಸ್ ಎಲ್ಲಿರುತ್ತೆ ಏನೋ ಗೊತ್ತಿಲ್ಲ, ಕರ್ಕೊಂಬಂದು ಯಾವುದೋ ಬಸ್ ಹಚ್ಚಿದ್ರು. ಅಲ್ಲಿಂದ ಇಳಿಸ್ಬಿಟ್ಟು ಈಗ ಮತ್ತೆ ದಬಾಸ್ಪೇಟೆ ಬಸ್ ಹಿಡ್ಕೊಂಡು ಬಂದಿದ್ದೀವಿ. ಡ್ರೈವರ್ ಬರ್ತಿಲ್ಲ. ಡ್ರೈವರ್ ಅಣ್ಣ ಬಂದ ತಕ್ಷಣ ದಬಾಸ್ಪೇಟೆ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಲ್ಲ. ಡ್ರೈವರ್ ಬರಲ್ಲ ಅಂತ ಇವತ್ತು ಇವ್ರದ್ದು ಎಲ್ಲ ವಸ್ತುವಾರೆ ಹಬ್ಬಕ್ಕೆ ಹೋಗ್ಯಾನ ಡ್ರೈವರ್. ಇವತ್ತು ನಾನೇ ಗಾಡಿ ಓಡಿಸ್ತೀನಿ. ಹುಷಾರಾಗಿರೋಕ್ಕೆ ಹೇಳ್ಬಿಡಿ ಇವ್ರಿಗೆಲ್ಲ ಪ್ಯಾಸೆಂಜರ್ಸ್. ಹಬ್ಬದ ಆಫರ್ ಎಲ್ಲ ಫ್ರೀ ಅಂತದೈತೆ. 3-4 ಐತೆ. ಅಂತೂ ಇಂತೂ ಶಿವಗಂಗೆ ಬಂದಾಯಿತು. ಇದು 14 ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ. ದಬಾಸ್ಪೇಟೆಗೆ ಬಂದಾಯಿತು. ಹೋಗಿ ಇನ್ನೂ ಊಟ ಹಾಕಿಸ್ತಿಲ್ಲ. 10:30 ಆಯಿತು. ಹೊಟ್ಟೆ ಹೋಗೋದೈತಿ. ಊಟ ಕೊಡಿಸು ಅಂದ್ರೆ ಶೇವಕಾಳು ಕೊಡ್ಸಕೊಂತಾನು. ತಿನ್ರಿ ಅಂತ. ಒಂದು 7 ಗಂಟೆಗೆ ಮನೆ ಬಿಡಿಸಿದ್ದು. 7 ಗಂಟೆಯಿಂದ ಕೊಡಿಸ್ತೀನಿ ಅಂತ 11 ಆದರೂ ಇನ್ನೂ ಊಟ ಕೊಡ್ಸೋಕ್ಕಿಲ್ಲ ಇವರು. ಇಂಥವ್ರನ್ನೆಲ್ಲ ಕಟ್ಕೊಂಡ್ಬಿಟ್ಟು ನಾವು ಏನು ಮಾಡೋಣ ಅಣ್ಣ. ಕಡಲೆ ಬೀಜ 30 ರೂಪಾಯಿಗೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಣ್ಣನ್ನು ಕೇರ್ ಮಾಡೋಲ್ಲ. ಬಂದಿದ್ದೀನಿ. ಕಡೆಗೂ ಹೊಟ್ಟೆಗೂ ಊಟ ಇಲ್ದಂಗೆ ಹಂಗೆ ಮಾಡಿ ಕರ್ಕೊಂಬಂದ್ಬಿಟ್ರು. ಸೊ ಈಗ ನೀವು ನೋಡ್ತಾರೆ ದಕ್ಷಿಣ ಕಾಶಿ ಸಿದ್ಧಗಂಗಾ ಎಂಟ್ರೆನ್ಸು, ಶಿವಗಂಗಾ ಎಂಟ್ರೆನ್ಸು, ಐತಿಹಾಸಿಕ ದಕ್ಷಿಣ ಕ್ಷೇತ್ರ. ನೀರಿನಲ್ಲಿ ನಾವು ಎಂಟ್ರ್ ಆಗ್ತಾ ಇದ್ದೀವಿ. ಇನ್ನೂ ಬೆಟ್ಟಕ್ಕೆ ಹೋಗಿಲ್ಲ. ಅವನಜ್ಜಿ ನೋಡ್ತಿದ್ರಿ ನೇ ಭಯ ಆಗುತ್ತೆ. ಸೊ ಅಂತೂ ಇಂತೂ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಕಿಲೋಮೀಟ್ರ್ ಆಯ್ತು ಆಗ್ಬೋದು? ಸುಮಾರು 1-1.5 ಕಿಲೋಮೀಟ್ರ್. ದೇವಡ ಫಸ್ಟ್ ಹೋಗಿ ಪ್ರಸಾದಕ್ಕೆ ಬಾಯ್ ಆಗಬೇಕು. ಫಸ್ಟೇ ಹತ್ಕೊಂಡ್ಬಂದಿರೋದು. ಆಗಲೇ ಸುಸ್ತಾಗ್ಬಿಟ್ಟಿದ್ದೀನಿ. ಈಗೇನು ಜಾಸ್ತಿ ಮಾಡಿ ಬಂದಿಲ್ಲ. ಹೋಗಿ ಪಟ್ಟನ್ ತಗೊಂಡ್ಬಿಡ್ರಿ. ಎಲ್ಲ ಏನಾಗಲ್ಲ. ಈ ಕಡೆ ಏನೈತೆ ಫೋಟೋಗೆ ಆ ಕಡೆ ಆಮೇಲೆ ಇಳಿಬೇಕಾದ್ರೆ ಹೋಗೋಣ. ಈ ಕಡೆ ಏನೈತೆ? ಸೊ ಇದು ಪಾತಾಳ ಗಂಗೆಗೆ ಹೋಗೋ ದಾರಿ. ಪಾತಾಳ ಗಂಗೆ ಆಮೇಲೆ ಹೋದ್ರೆ ಆಯ್ತು. ನೋಡಿದ್ರೇ ಭಯ ಆಗುತ್ತೆ. ಹತ್ತದ್ರೊಳಗೆ ಸುಸ್ತಾಗೋಯ್ತು. ಹಾಂ ಅದ್ರ ಅಮ್ಮ ಬರುತ್ತೀರಪ್ಪಿ. ಅಪ್ಪಿ ಎಲ್ಲ ನಿಂತರೇ ಇದಾವಲ್ಲಪ್ಪಿ. ಓಯ್ ಅದ್ರ ಅಮ್ಮ ನೋಡುಗ್ರೆ. ಸರಿ ಅಣ್ಣ, ಏನಿಲ್ಲ ಅಣ್ಣ ನಮ್ಮ ತಕ್ಕ. ಇದೇನು ಈಗ ಗುಡಿ ಒಳಗೆ ಬಂದಿದ್ದೀವಿ. ನಮ್ಮ ಹತ್ರ ಗಟ್ಟಿ. ಸರಿ, ದೇವ್ರ ದರ್ಶನ ಆದಮೇಲೆ
ನೋಡ್ಬೋದು. ಹೋಗಿ ಕಾಯಿ ಹೊಡ್ಸ್ಕೊಂಡು ಬರೋದ್ರೊಳಗಡೆ ನನ್ನ ಕತೆ ಕೇಳಬಾರ್ದು. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ನಾಗರಕಲ್ಲುಗಳು ಒಳ್ಳೆ ವ್ಯೂ ಮಾತ್ರ ಇದೆ. ಇದು ಐತಿಹಾಸಿಕ ಕೆಂಪೇಗೌಡರ ಕಾಲದ ಖಜಾನೆ ಎಲ್ಲ ಇದರಲ್ಲೇ ಇರೋದಂತೆ. ಇದು ಬಂದ್ಬಿಟ್ಟು ಗಂಗಾಧರೇಶ್ವರ ಸ್ವಾಮಿ ಎಕ್ಸಿಟ್ ಇದು. ಸೊ ಇಲ್ಲಿಂದ ಎಂಟ್ರಿ ತೊಗೊತವ್ರೆ. ಅವ್ರದ್ದೇನು ಕಥೆನೋ ಗೊತ್ತಿಲ್ಲ. ಬಟ್ ನಾವೀಗ ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ವಿ. ನಮಗೆ ಬೇಕು ಊಟ. ಈ ಪುಣ್ಯಾತ್ಮನ ಅಲ್ಲಿ ಹೊರಗಡೆ ಊಟ ಕೊಡಿಸು ಅಂತ ಕೇಳಿದ್ವಿ. ಪುಣ್ಯಾತ್ಮ ಈ ಮೇಲೆ ಪ್ರಸಾದ ಇರುತ್ತೆ ಅದು ಇರುತ್ತೆ ಅಂತ ಕತೆ ಹೊಡೆದ್ಬಿಟ್ಟು ಈಗ ಪ್ರಸಾದದ್ದು ಕ್ಲೋಸ್ ಆಗಿದೆ ಅಂತವ್ರೆ. ಇವ್ರನ್ನ ನಂಬ್ಕೊಂಡು ಬಂದು ನಮ್ಮ ಕತೆ ಕೈಲಾಯ್ತಾ ಇಲ್ಲ. ಸೊ ಈಗ ಇದನ್ನು ಮುಗಿದು ಮತ್ತೆ ಕೆಳಗಡೆ ಹೋಗ್ತಾಯಿದ್ವಿ. ಹತ್ತು ಬಂದಿದ್ದೆಲ್ಲ ವ್ಯರ್ಥ ಅನ್ನೋ ಥರ. ಬಟ್ ಕಾಯಿ ಹೊಡ್ಸ್ಕೊಂಡಿದ್ದಾಗಿದೆ. ಇನ್ನೂ ವ್ಯೂ ಪಾಯಿಂಟ್ ಹೋಗ್ಬೇಕು. ಸೊ ಫಸ್ಟ್ ಕೆಳಗೆ ಆಮೇಲೆ ವ್ಯೂ ಪಾಯಿಂಟ್ ಕೂಡ ಹೋಗ್ಬೇಕು. ಇಷ್ಟು ಮೆಟ್ಲು ಹತ್ತು ಬಂದಿದ್ವಿ. ಈಗ ಮತ್ತೆ ಇಳಿಬೇಕು ಅಂದರೆ ಪ್ರಾಣ ಹೋದಂಗೆ ಆಗುತ್ತೆ. ಎಷ್ಟು ವಾಪಸ್ ಇಳಿಸ್ತಾ ಇದ್ದೀರಲ್ಲ ಇವರು. ಎಂಟ್ರಿ ಪ್ಲಸ್ ಎಕ್ಸಿಟ್ ಎರಡು ಒಂದೇ ಸರಿ ಎಂಟ್ರಿ ಮಾಡಿ ಅರ್ಧ ಗಂಟೆ ಮತ್ತೆ ಎಕ್ಸಿಟ್ ಮಾಡಿಸ್ತಾ ಇದ್ದಾರೆ. ಸಾರಿ ಅಣ್ಣ, ಒಂದು ಬಾಟ್ಲ್ ಇಟ್ಕೊಳಕ್ಕಾಗಲ್ಲ ನನ್ನ ಕೈಲಿ. ನಡೀಲಿ ಅಲ್ಲ, ನೀನು ಬೀಳೋದಲ್ದೆ ಅಣ್ಣನು ಬೀಳಿಸ್ತಿದ್ದೆ. ನೋಡ್ಕೊಂತಾನ ನಿನ್ನ. ಸೊ ಅಲ್ಲಿ ಊಟ ಮಾಡಿಸೋ ಅಂತ ಕೇಳಿದ್ರೆ ಬಂದಿಲ್ಲ ಖಾಲಿ ಕುಂದಿರ್ಸಿ ಎಲ್ಲ. ನಾವು ನಿಂಗೆ ಏನು ಹೇಳಬೇಕು? ನಿನಗೇನು ಅನ್ನಿಸ್ತಾ ಇಲ್ವಾ? ಈ ನನ್ನ ಮಕ್ಕಳನ್ನ ಕಟ್ಕೊಂಡ್ಬಂದು ಒಂದೊಂದಲ್ಲ ಅಣ್ಣ, ಈ ಮೀಲ್ಸ್ ಎಲ್ಲ ನೆನ್ಪು ಬರ್ತೈತಿ ನೀನು ನೋಡಿದ್ರೆ. ಅಪ್ಪಿ ಆ ಹುಡುಗಿ ಬಗ್ಗೆ ಹೇಳಪ್ಪಿ. ಏನೋ ಗೊತ್ತಿಲ್ಲ ನೋಡಲ್ಲು ಕಣ್ಣು ನೋಡಲ್ಲು ಬಾಯಿ ಬಂದಂಗೆ ಬೈದೆ. ನಾನೇನ್ ಮಾಡಿದೆ? ನಾನವನಲ್ಲ. ಕಣ್ಣುಡಿಯಕ್ಕೆ ನಾನು ಹೇಳಿದ್ದೆ ಹುಡುಗಿಗೆ ಕಣ್ಣುಡಿ ಅಂತಂದೆ. ಇವನಿಗೆ ಎಲ್ಲರೂ ಒಂದು ಹುಡುಗಿ ಕಣ್ಣುಡಿತಾ ಇಲ್ಲ ಅಂತ ಕಾಯ್ತಾ ಇದ್ರೆ, ಈ ಪುಣ್ಯಾತ್ಮನ ಕಣ್ಣೊಡಿದ್ರೆ ಆ ಹುಡುಗಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಬಂದವನೆ. ಆ ಕ್ಲಿಪ್ ಸಿಕ್ಕಿಲ್ಲ ಪುಣ್ಯಾತ್ಮಂದು. ಕಡೆಗೆ ಇಲ್ಲಿ ಬಂದು ದಾಸೋಹಕ್ಕೆ ದಾನ. ನಾವು ನಾಷ್ಟ ಮಾಡೋವರೆಗೂ ದಾಸೋಹ ಸ್ಟಾರ್ಟ್ ಆಗಿದೆ. ನಾಷ್ಟ ಮಾಡಿದ ತಕ್ಷಣ ದಾಸೋಹ. ಒಂದೇ ಸಲ ಸಾಕು ಅಂತ ಇಂತ ಮುಗಿಸಿದ್ವಿ. ಈಗ ಮತ್ತೆ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಬೇಕು. ಈಗ ನಮ್ಗೆ ಎಲ್ಲ ಅಪ್ಪ ಈ ಅಪ್ಪನ ಇಲ್ಲಿಂದ ಹೊರಗಡೆ ವ್ಯೂ ಹೆಂಗಿದೆ ಅಂದರೆ ನೋಡ್ಬೋದು. ಬೆಟ್ಟ ಆಲ್ಮೋಸ್ಟ್ ಅರ್ಧ ಬೆಟ್ಟದ ಮೇಲೆ ಇದ್ದೀವಿ. ಇನ್ನೂ ಹೈಟ್ ಇದೆ ಇದು ಬೆಟ್ಟ. ಕಾಣ್ತಾನಿಲ್ಲ, ಇನ್ನೂ ಅರ್ಧನೇ ಆಗಿರೋ. ಇವನು ಬಂದ್ಬಿಟ್ಟು ಇವನು ಕಣ್ಣು ನೋಡಿದ್ರೆ ಹುಡುಗಿನ ಹುಡುಕ್ತಾವನೆ. ಆ ಹುಡುಗಿ ಸಿಗ್ತಾ ಇಲ್ಲ. ಏನು ಮಾಡ್ಬೇಕು ಈಗ? ಸಿಕ್ಕರೆ ಮಾತಾಡ್ಸೋಣ, ಅಂದ್ರೆ ಸುಮ್ಮನೆ ಹೋಗೋಣ. ಸಿಕ್ಕರೆ ಮಾತಾಡ್ಸೋಣ. ಒಂದು ಕಡೆ ಬಿಗ್ ಬಾಸ್ ಏನಾದ ಒಂದು ಕಡೆ ಆಸೆ ಇದೆ. ಮತ್ತೆ ಎಷ್ಟು ಹತ್ತಿ ಹಿಡಿದಿದ್ದು ಮತ್ತೆ ಅಷ್ಟೇ ಹತ್ತಬೇಕಾಯ್ತು. ಅಲ್ಲಿ ವಾಪಸ್ ಬರ್ತಾರ ನಾವು ಮೇಲೆ. ಎಲ್ಲರೂ ಒಂದ್ಸಲ ಆಯ್ ಮಾಡ್ಬಿಡ್ನು ಅಂತ ಎಂತ ಮೇಲೆ ಹೋಗ್ತಾ ಇದೀವಿ. ಹೋಗಿ ಹೋಗಿ ಸುಸ್ತಾಗುತ್ತೆ. ಅರ್ಧ ಬೆಟ್ಟ ಆಗ್ತಿಲ್ಲ ಗುರು. ಇನ್ನಾಗಿಲ್ಲ ಅರ್ಧ ಕಾಲು ಭಾಗನೂ ಆಗಿಲ್ಲ. ನಮ್ದು ಬೆಂಗಳೂರಕ್ಕ. ಇನ್ನು ಕಾಲು ಭಾಗ ಕೂಡ ಬೆಟ್ಟ ಹತ್ತಿದ್ದಾಗಿಲ್ಲ. ಇನ್ನೂ ಹತ್ತಿಸ್ತವ್ರೆ.
ಅಣ್ಣ ಈ ಬೆಟ್ಟ ನಾವು ಕಾಲ್ ಬಗಂದ್ರ ಎಲ್ರು ಹೇಳಿ ಹೇಳಿ ಭಯ ಪಡಿಸ್ತವ್ರೆ ಹತ್ತದ ಯಾರಿಗೂ ಕಾಣದು ಅವನಿಗೂ ಓಡಲ್ಲ ನಾ ಹುಡುಗಿ ಅವ್ನು ಬೈದ್ಬಿಟ್ಟು ಹೋಗವನೆ ಕಣ್ಣು ಹೊಡಿತಂತ ಅವನಿಗೂ ನಾ ಹುಡುಗಿ ಇವನ್ಗೂ ಹೊಡಿತು ಬೈದ್ಬಿಟ್ಟು ಬಂದ ದೇವಸ್ಥಾನ ಅಕ್ಕ ರಾಂಗ್ ಟೈಮಲ್ಲಿ ಬಿಟ್ಟ ಅಕ್ಕ ನಂಗೇನು ಗೊತ್ತಾಗ ನಿಮ್ಮ ಮೇಲೆ ನಂಬಿಕೆ ಇತ್ತು ನಮಗೆ ಮುಂದೆ ಜಾಯ್ನ್ ಆಗೋಣ ನಾವು ಯೂಟ್ಯೂಬ್ ಮತ್ತೆ ಇಲ್ಲೇ ಇಲ್ಲ ತಿರುಪತಿ ಕನ್ನಡಿದ್ರೆ ಹುಡುಗಿ ಇನ್ನೊಂದು ಯಾವ ಹುಡುಗ ನಮ್ಮ ಒಬ್ಬ ಹುಡುಗೈತೆ ಆ ಹುಡುಗ ಫೋನ್ ಮಾಡಿ ಎಲ್ಲ ಓದಿರ್ತಾವನೆ ಒಂದು ಹುಡುಗಿ ಕಣ್ಣು ಹೊಡಿತಲೆ ಒಂದು ಹುಡುಗಿ ಕಣ್ಣು ಹೊಡಿತಲೆ ಅಂತ ಅಣ್ಣ ಫುಲ್ ಜಾಲಿ ಮೂಡಲ್ಲ ಅವನೇ ಚೆನ್ನಣ್ಣ ಆ ಹುಡುಗಿ ಎಲ್ರೂ ಸರಿಯಾಗಿ ಹೊಡೈತೆ ಅಲ್ಲಿಗ ಯಾರು ಅವನು ಫೋನ್ ಮಾಡಿ ಆ ಹುಡುಗ ಏನಾಗಲ್ಲ ಆ ಹುಡುಗ ಫೋನ್ ಮಾಡ್ಬಿಟ್ಟು ಒಂದು ಹುಡುಗಿ ಕೊಂಡು ಹೊಡಿತಿಲಿ ಯಪ್ಪ ಅಂತ ಅವನು ಫೋನಲ್ಲಿ ಫ್ರೆಂಡ್ಸ್ಗೆ. ಇದು ಬೆಟ್ಟದ ಅರ್ಧ ಬೆಟ್ಟದ ಮೇಲೆ ವ್ಯೂ. ಫೋಟೋ ತೆಗೆದಿದ್ದೆಲ್ಲ ಆಯ್ತು. ಬಂತ ಫೋಟೋಗ್ರಾಫರ್ ಮಂಗ್ರು ಮುಸ್ತಾಫಾ ಲೆಟ್ಸ್ ಗೋ. ಮತ್ತೆ ನಮ್ಮ ಹತ್ತು ಆಟ ಶುರು. ನನ್ನ ಮಕ್ಕಳು ಹತ್ತಿಸ್ತವ್ರೆ ಅಣ್ಣ ಜೋಶ್ ಬಂದ್ಬಿಡಿ. ಏನೋ ಮಾಡ್ತೀರ ನನ್ನ ಮನೆಗೆ ಹೋಗೋದ್ರಾಗ. ಯಾವ ಹುಡುಗಿ ಹುಚ್ಚನಗರಲ್ಲಿ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಸೊ ಇವಾಗ ಒಂದು ಸ್ಟೇಬಲ್ ಪ್ಲೇಸ್ ಸಿಕ್ತು. ಅಪ್ಪ ಆ ಸಾಂಗ್ ಯಾವುದು? ಊರಾಚೆ ಸ್ವರ್ಗಾನೆ ಕಾಣುತ್ತೈತೆ, ಊರಾಚೆ ಸ್ವರ್ಗಾನೆ ಕಾಯುತ್ತೈತೆ, ಅಲ್ಲೋಡು ಸಂತೋಷ ಕಾಣುತ್ತೈತೆ. ಈಗ ಬರುತ್ತೆ ಕ್ಲಿಪ್. ನಿನ್ ಸಾಂಗ್ ಇದೇ ಸಾಂಗ್ ಆಗ್ತದೆ. ಬಟ್ ನೀನ್ ಆಡ್ರ ಆಡಿಗೋಸ್ಕರನೇ ಬಿದ್ದ. ಒಳ್ಳೆ ವ್ಯೂ ಮಾತ್ರ ಇದೆ. ಜೀವನದಲ್ಲಿ ಮತ್ತೇನಿಲ್ಲ, ಬರಬೇಕು ಸುತ್ತಬೇಕು, ಸುತ್ತಿ ಉದ್ದಾರ. ಅಲ್ಲಿ ಬಂದು ಹುಡುಗಿ ಹೆಸರು ಬರೋದಾಗ್ಯಾರ ಅಂದ್ರೆ ಅಂತ ಬರ್ಗಾಡ ಮಕ್ಕಳು ಇರ್ಬಿಡ ಅವ್ರು. ನಿನ್ನಂತವ್ರು ರೊಕ್ಕ ಯಾರು ಕೊಡ್ತಾರೆ ಬಂದು ಸುತ್ತಾಡಕ್ಕೆ ಡೈಲಿ? ರೊಕ್ಕದ ಬಗ್ಗೆ ಚಿಂತೆ ಮಾಡ್ಬಾರ್ದು, ದುಡಿಬೇಕು ಬರಬೇಕು. ಇನ್ನು ಡ್ಯಾನ್ಸ್ ಮಾಡ್ಬಿಟ್ಟಿದ್ದೆ. ಹುಡುಗ ಡ್ಯಾನ್ಸ್ ನೀನು ಮಾಡಪ್ಪ ಹುಡುಗಂತಾರ ಡ್ಯಾನ್ಸ್. 30, 20, 40 ನೀನೊಂದು ಅಂಗಡಿ ಹಾಕ್ಬೇಕು ಇಲ್ಲಿ ತಿರುಪತಿ. ನೀನೊಂದು ಅಂಗಡಿ ಹಾಕ್ಬಿಡು, ಒಳ್ಳೆ ವ್ಯಾಪಾರ. ಸೊಪ್ಪಾರಿಗೆ ಬೇಕಿಲ್ಲಿ ಸಾಂಬಾರು ಮಾಡ್ತಾರ. ನಿಮ್ಗೆ ಹೆಂಗ್ ಗೊತ್ತ ಯಾವ ಸಾಂಬಾರಪ್ಪ? ಸೊ 2 ನಿಮಿಷದಲ್ಲಿ ಇಷ್ಟು ಕಷ್ಟಪಟ್ಟು ಹತ್ಬೇಕು ಹಪ್ಪೆ. ಇನ್ನು ಇದು ಒಂದೇ ವ್ಯೂ ಆಗಿರೋದು. ಹುಡುಗರು ಎಲ್ಲಪ್ಪಿ ನಿನ್ನ ಅಪ್ಸರ? ನಿನ್ನ ಅಪ್ಸರೆ ಎಲ್ಲಿ? ನಿನ್ನ ಅಪ್ಸರೆಗಾಗಿ ಬಂದ ಕೈ ಕೊಟ್ಟಳಂದ. ಅಪ್ಪಿ ನಿನ್ನ ವಂಶಸ್ತ್ರಪ್ಪಿ ಅವರು
ವಂಶಾಸ್ತ್ರ ಫ್ರೆಂಡ್ಸ್ ಎಲ್ಲ ಬರೀ ಭಯ್ಯ ಉಸ್ಕಾ ಇಸ್ಕಾ ಸೇಮ್ ಏನಾ ಇನ್ ಲಾಸ್ಟ್ ಇನ್ನಡಿ ಮುಂದಕ್ಕೆ ಅಕ್ಕ ಎವರ್ಸ್ಬಿಡ್ಬೇಕ ಅಣ್ಣ ಇನ್ನು ಕೆಳಗೆ ತುಳಿದೋಗ್ಬಿಡ್ತೀನಿ ನಾನು ನಾನು ಒಳ್ಕಲ್ತಾ ಇರ್ತಾವೆ ಏನ್ ಕೇಳ್ಕೊಂತ ಹೌದು ಬಿಗ್ ಬಾಸ್ ಮನೆ ಅಲ್ಲ ಅದು ನಾನ್ ಶಾಕ್ ಆಗೋದು ಇಲ್ಲೆಲ್ಲಿ ಕಾಣತ್ತಪ್ಪ ನೆಮ್ಮದಿಯಾಗಿರ್ಬೇಕು ಅಲ್ಲ ದಬಾಸ್ಪೇಟೆ ಬಂದು ಬಿಡದಿಲ್ಲಿರೋ ಬಿಗ್ ಬಾಸ್ ಮನೆ ಐತೆ ಅನ್ಕೊಂತಿಲ್ಲ ಅಂತ ಪುಣ್ಯಾತ್ಮ ನೀನು ಆಕ್ಚುಲಿ ಅವ್ರದಪ್ಪ ಬಂಡದ ಏರಿಯಾ ಹೌದನಪ್ಪ ಈ ರಾಂಗ್ ರೂಟ್ ಮನುಷ್ಯ ಸ್ವಲ್ಪ ಬರುತ್ತೆ ಇಲ್ಲಣ್ಣ ನಾವು ಬಂಡದ ಏರಿಯಾ ಅದು ಭಯ್ಯ ಹೆಲ್ಪ್ ಬೇಕಾ ಫೋಟೋ ಹೆಲ್ಪ್ ಬೇಕಾ ಕೇಳ್ಬೇಕು ಮೆಲ್ಲಗೆ ಹೋಗಪ್ಪಿ ಆಮೇಲೆ ಬಿದ್ದಿದ್ದೋಗ್ಯಾ ಓಯ್ ಸಾಯ್ಬೇಡ पहले ले लो पहले ले लो हाँ ब्लॉग चल रहा है हाय बोल दो ना थैंक यू भाई अपना भाई जाने ಯಾವ್ದಕ್ಕೆ ಫೋನ್ ಕ್ಯಾಮ್ರಾ ಬೆಂಕಿ ಐತೆ ಏನಂದ್ರೆ ಫೋನ್ ಹಾಯ್ बोल भाई ಹಾಯ್ ಹಾಯ್ ಕೊಡ ನಿನ್ನ ಫೋನ್ ಅಲ್ಲಿ ತೆಗಿ ನಿನಗೆ ನನಗೆ ಸಂಬಂಧ ಏನು ತೆಗೆದಾಯ್ತು ಫೋಟೋನ ಇನ್ನೇನು ತೆಗಿಬೇಕು ಅವ್ರ ಮುಖನೇ ಚೆನ್ನಾಗಿಲ್ಲ ನಿನ್ ಫೋಟೋ ಆಮೇಲೆ ತೋರಿಸ್ತೀನಿ ನಾನು ತಲೆ ಮೇಲೆ ತಲೆ ಬೀಳಿ ನಿನ್ ಫೋಟೋ ನನ್ಗೆ ಸಂಬಂಧ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರು ತೆಗಿತೀನಿ ನಿನ್ ಫೋಟೋ ಕಾಣಲ್ಲ ನಾನು ನೀನು ಇವಾಗ ಅಪ್ಪಿ ನೋಡಿದ್ರೆ ತಲೆ ತಿರುಗ್ತೈತಲ್ಲಪ್ಪಿ ಅಷ್ಟು ದೂರ ಅಭಿ ಇಲ್ಲಿ ಬಾರ ಆ ಕಡೆ ಒಂದು ಫೋಟೋ ತೆಗಿ ಈ ಕಡೆ ಮುಗಿತಾ ಇಲ್ವಲ್ಲ ಯಾರ್ದೆಲ್ಲ ಮುಗಿದ್ರು ಸೊ ಎಲ್ಲ ಫೋಟೋ ಗೀಟೋ ಶೂಟ್ ಮಾಡಿದ್ದಾಯ್ತು ಬಡ್ಡಿ ಮಕ್ಳು ನಂದೇ ಒಂದು ಫೋಟೋ ತೆಗ್ದಿಲ್ಲ ಎಂಜಾಯ್ ಮಾಡ್ಬೇಕು ಅದನ್ನ ಹಾಕಿ ಹಾಕ್ತೀನಪ್ಪಿ ಅಣ್ಣ ಬಿದ್ದ ಹೋಗ್ಬಿಡ್ತೇನೆ ಕಾಲು ನೋಡಿ ಕೆಳಕ್ ಹೋಗಿಲ್ಲ ಬಂಡಿ ಮೇಲೆ ಗ್ರಿಪ್ ಐತಪ್ಪ ಇದ್ರಾಗ ಗ್ರಿಪ್ ಇಲ್ಲ ಇದು ಬಾಬಾ ಫೋಟೋ ಗಿಡ ತೆಗ್ದಿದ್ದಾಯ್ತು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ ಪಾಪ ಹುಡುಗ ದಣ್ಕಂದನ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಮತ್ತೆ ಬಾಯ್ ಬಾಯ್ ಮೇಲೆವರೆಗೂ ಹೇಳ್ತೀವಿ ಏನೇನು ನಮ್ಮ ಭವಿಷ್ಯದಾಗ ಏನೇನು ಐತೆ ಕೇಳಮ್ಮ ಮುಂದೆ ಬೋಸ್ದಾಗ ಇವತ್ತಿತ್ತಂದ್ರೆ ಆಚೆ ತಿಳ್ಕೊಂಡು ವರ್ಲ್ಡ್ಸ್ ಡೆಡ್ಲಿ ಅವ್ರಿಗೆ ಒಂದು ಸ್ವಲ್ಪ ನಾಳೆ ನೋಡುವ ಖುಷಿ ಪಡ್ತಾರೆ ಬಾಬಾ ಊರಾಚೆ ಸ್ವರ್ಗನೇ ಸೇಮ್ ಏನ್ ಹೇಳ್ತಾ ಇದ್ರಕ್ಕ ಇದ್ರೆ ನೆಮ್ಮದಿಯಾಗಿರ್ಬೇಕು ಬಾಬಾ ಒಳ್ಳೆ ವ್ಯೂ ಇದೆ ನೋಡಿ ಒಳ್ಳೆ ಕಾಡಲ್ಲಿ ಹೋದಂಗಿದೆ ಇಲ್ಲಿ ಈ ಶಾರ್ಟ್ ತೆಗಿ ಅಂತ ಹೇಳಿದ್ದೀವ್ರೆ ಡೈರೆಕ್ಟೆಡ್ ಬೈ ಚನ್ನಬಸವ ಎಂತ ಸಾಂಗ್ ಹಾಕಿದ್ಯಾನ ಗ್ರೇಟು ಹಬ್ಬ ಐತೆ ದಸರಾ ದಿನ ದಸರಾ ಬೊಮ್ಮೆ ನೆನ್ಸ್ಕೊಂತವ್ರೆ ಹಾ ಭಯ್ಯ ಕ್ಯಾ ಬಾಡಿ ಅಂತೂ ಇಂತೂ ಜನ ಸಿಕ್ರು ಆ ತುದಿ ಹೋಗ್ಬೇಕು ಜೂಮ್ ಆಗ್ಬಿಡು ತುದಿ ನಾವು ಮೇಲೆ ಬರ್ತಾ ಇದ್ದಂಗೆ ದೂರ ಆಗ್ತೈತಲ್ಲ ಫಸ್ಟ್ ಹತ್ತಿದೀವಿ ಅಲ್ಲಿಂದ ಬಂದಿದ್ದೀವಿ ಕೆಳಗಡೆಯಿಂದ ಏನು ಕಾಣವಲ್ದು ನಡಿ ಹೋಗೋಣ ಅಭಿ ಕ್ಯಾಮ್ರಾ ಕ್ಲೀನ್ ಬರುತ್ತೆ ಹಂಗಲ್ಲ ಹಿಂದಿಂದ ಬಳಸ್ಕೋಬೋದು ಬಳಸ್ಕೋಬೋದಂದ್ರೆ ಹಂಗಲ್ಲ ಹಿಂಗೆ ಹಂಗೆ ಹಿಡ್ಕೊಂಡು ಫೋನ್ ಬಿದ್ದೋಗುತ್ತೆ ನೀರು ಇಲ್ಲಿ ಕೊಡಿ ಇಲ್ಲಿ ಬಂದ್ರೆ ನಮ್ಗೆ ಒಂದು ಶಾರ್ಟ್ ವಿಡಿಯೋ ಸಿಗುತ್ತೆ ಸ್ಟೇಟಸ್ ಹಾಕೊಂತೀನಿ ಆಫ್ ಕಾಣಕೈತೆ ಎಲ್ಲ ದೇವ್ರಿಗೆ
ಆಟೋಮೆಟಿಕ್ ಇದೆ. ಅಂತೂ 2.5 ಅವರ್ ಕಷ್ಟಪಟ್ಟು ಹತ್ತದ ಮೇಲೆ ಬಂದಿದ್ದಾಯ್ತು. ಮೇಲೆ ಬಂದ ನೆಮ್ಮದಿ. ವಾಡ ಇದು ಬಂದ್ಬಿಟ್ಟು ಹೌದು ಎಲ್ಲೆಲ್ಲ ನೀರು ಗದ್ದೆದ್ ನಾವೆಲ್ಲ ಮತ್ತೆ ಅಲ್ಲಿ ನೋಡಿ ಕೆರೆಗಳು ಆ ಕಡೆ ಅದು ಬೆಂಗಳೂರು, ಅದು ನೋಡಿದ್ರೆ ಗೊತ್ತಾಗ್ತದೆ. ಮತ್ತೇನದು ಎಷ್ಟು ಕೆರೆಗಳಿದೆ ನೋಡ ಇಲ್ಲಿ. ಬೆಂಗಳೂರು ಕಾಣಿಸೋದೈತಿ, ಯಾವ್ದಂತ ನಮ್ಗೆ ಗೊತ್ತಾಗವಲ್ತ. ನೋಡಕ್ಕೆ ಕೆಳಗಡೆಯಿಂದ ನೋಡಕ್ಕೆ ಸಣ್ಣದು ಅನಿಸ್ತು, ಬಂದ ಮೇಲೆ ಮಿಕ್ಕೋಯ್ತು ನಮ್ಮ ಕತೆ. ಒಂದು 5 ನಿಮಿಷ ಮಕ್ಕಂಬಂದು ಆಮೇಲೆ ಇಸ್ಕಾನ್ ಟೆಂಪಲ್, ಮತ್ತೆ ಇಸ್ಕಾನ್ ಟೆಂಪಲ್ ಬೇರೆ ಹೋಗೋದಿದೆ. ಸೊ ಇಸ್ಕಾನ್ ಟೆಂಪಲ್ ಅನ್ಸುತ್ತೀನಿ. ಬಾಯ್ ಆಂಟಿ, ಈ ವಿಡಿಯೋ ಬರುತ್ತೆ ನೋಡಿ, AB05 ಯೂಟ್ಯೂಬ್ ಚಾನಲ್. ಸೊ ಅಂತೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಕೆಳಗಡೆಗೆ. ಬರ್ತದೆ ನಮ್ಮ ಮಕ್ಕ ನಿಮಗೆ ಕಾಣಿಸ್ತೀವಿ, ಕಾಣಿಸ್ತೀವಿ. ಅಂತೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಷ್ಟೊತ್ತು ಮೇಲೆ ಕಾಯಲು ಕಷ್ಟಪಟ್ಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ. ಸಾರಿ, ಅಲ್ಲಿ ವಿಡಿಯೋ ತೆಗಿಯೋಕ್ಕೇನು ಅಲೋ ಮಾಡಲಿಲ್ಲ, ಅದಕ್ಕೆ ನಿಮ್ಗೆ ಒಳಗಡೆ ಇರೋದು ಏನು ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಈಗ ನೆಕ್ಸ್ಟು ಇಸ್ಕಾನ್ ಟೆಂಪಲ್ ಹೋಗ್ತಾಯಿದ್ದೀವಿ. ಸೊ ಹೋಗೋದನ್ನು ತೋರಿಸ್ತೀನಿ, ಒಳಗಡೆ ಲೈನಲ್ಲಿರೋದನ್ನು ತೋರಿಸ್ಬೋದು. ಬಟ್ ಒಳಗಡೆ ಏನು ಶ್ರೀ ಕೃಷ್ಣ ಅವರಲ್ಲ, ಅದನ್ನು ತೋರ್ಸೋಕ್ಕಾಗಲ್ಲ, ಕಾರಣ ಅಲ್ಲಿ ಕೂಡ ವೀಡಿಯೋ ಮತ್ತು ಫೋಟೋ ಅಲೋ ಇಲ್ಲ. ಸೊ ಸಾರಿ. ಈಗ ನಾವು ಹೋಗ್ತಾಯಿದ್ದೀವಿ. ಶರ್ಟ್ ಪೂರ್ತಿ ನೋಡ್ಬೋದು, ಎಲ್ಲ ಗಬ್ಬೆದೋಗ್ಬಿಟ್ಟಿದೆ ಮೇಲೆ. ಹತ್ತಿ ಇಳಿಯೋದ್ರೊಳಗಡೆ ನೆಕ್ಸ್ಟ್ ಇಸ್ಕಾನ್ ಟೆಂಪಲಲ್ಲಿ ಮೀಟ್ ಆಗ್ತೀನಿ. ಎಲ್ಲ ಸುತ್ತಾಡಿ ಗುತ್ತಾಡಿ ಒಂದು ಕಡೆಗೆ ನಾವು ಬಂದಿದ್ದೀವಿ ಇಸ್ಕಾನ್ ಟೆಂಪಲ್ಗೆ. ಈಗ ನಾವು ಇಸ್ಕಾನ್ ಟೆಂಪಲ್ ಒಳಗೆ ಹೋಗ್ತಾಯಿದ್ದೀವಿ. ನಜ್ಜಿ ನಾವು ಬರೋದಕ್ಕೆ ಮಳೆ ಬರೋದು ಸರಿಯಾಗೈತೆ. ಏನು ವ್ಯೂ ಬರ್ತೈತೆ ನೈಟಲ್ಲಿ ಅಂದರೆ ಆಗೋದಾಗುತ್ತೆ. ಆದರೆ ಇವತ್ತು ನಾವು ಬಂದು ಸ್ವಲ್ಪ ಲೇಟಾಗಿ ಬಂದ್ವಿ. ಬಸ್ ಅಲ್ಲಿಂದ ಏನು ಇದಕ್ಕೆ ಹೋಗಿದ್ದೇನೆ, ಶಿವಗಂಗೆಗೆ. ಅಲ್ಲಿಂದ ಬರೋಕ್ಕೆ ಲೇಟ್ ಆಯಿತು. ನಾವು ಬರೋದು ನೋಡಿ ಎಷ್ಟಾಯ್ತು ಟೈಮ್. ಅಲ್ಲಿ ಬಿಟ್ಟಿದ್ದು ಎಷ್ಟು ಗಂಟೆಗೆ? 4:15. ಹಾಂ, ಅಲ್ಲಿ 4:15 ಬಿಟ್ವಿ. ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಬರೋಕ್ಕಾಗಿತ್ತು 6:40 ನಾವು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ಕಷ್ಟ ಆಯಿತು ಇಸ್ಕಾನ್ ಟೆಂಪಲ್. ತೊಳ್ಕೊಂಡು ಶರ್ಟ್ ಎಲ್ಲ ಗಬ್ಬೆದೋಗಿತ್ತು. ಹೊಸ ಶರ್ಟ್ ತಗೊಂಡು ಈ ಮಳೇಲಿ ನಿನಗೆ ಫೋಟೋ ಬೇಕಾಪಿ? ಫಸ್ಟು ಒಳಗೆ ಹೋಗೋಣ. ನಿಮ್ಮೊಂದು ಫೋಟೋ ಅಂತ ಹಿಡಿದ್ಬಿಟ್ಟು ಮತ್ತೆ ಮೇಲೆ ಹೋಗೋ ಟೈಮಲ್ಲಿ ಸಿಗ್ತೀನಿ. ಸೊ ನಿಮ್ಮ ಫೋಟೋ ತೆಗೆಯೋದೆಲ್ಲ ಮುಗಿತು. ಈ ಕತ್ಲಲ್ಲಿ ಫೋಟೋ ಕೊನೋಗ್ರಲ್ಲ, ಮತ್ತೆ ಒಳಗಡೆ ಬೆಳಗ್ಗೆಯಿಂದ ಹಿಂಗೆ ಸುತ್ತಾ ಇದ್ವಿ ಮನೆ ಹತ್ರ. ಪೂಜೆ ಇಟ್ಕೊಂಡು ಸುತ್ತ ನೋಡಿದ್ರೆ ಜನ ಇರೋದು. ಸೊ ಇಲ್ಲಿಂದ ಏನು ವ್ಯೂ ಇಲ್ಲ, ಅದು ಚೆನ್ನಾಗಿರೋದು. ನೀನು ಹೊಂಟಿಯೋಣ, ಅದು ಮತ್ತು ಫೋಟೋ ತೆಗೆಸ್ಕೊಂಡಿದ್ದೆಲ್ಲ ಆಗಿದೆ. ನಾವು ಹೊರಗಡೆ ಹೋಗ್ತಾ ನೋಡ್ಬೋದು ಮಳೆ ಬರ್ತಾ ಇದೆ.
ಓ ಅಪ್ಪಿ ಅಲ್ಲಿ ನೋಡಕ್ಕೆ ಓ ತಿರುಪತಿ. ಈಗ ಪ್ರಹ್ಲಾದ್ ನರಸಿಂಹಂದ ಅಪ್ಪಿ ಪ್ರಹ್ಲಾದ್ ನರಸಿಂಹ ಪ್ರಹ್ಲಾದ್ ನರಸಿಂಹ ದರ್ಶನ. ನೆಕ್ಸ್ಟ್ ಆಗ್ತಾ ಇರೋದು ನೆಕ್ಸ್ಟ್ ಇದಾಗ್ತದೆ ಕೃಷ್ಣರ ಟಾಪು ಸೆಂಟ್ರಲ್ ಇನ್ನೊಂದು ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದ್ಯಾವುದು ಅಂತ ಆಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಈಗ ನಾವು ನೋಡಿ ಬಂದಿದ್ದು ಶ್ರೀನಿವಾಸ ಗೋವಿಂದ. ಸೊ ನಾವು ಮೇನ್ ಟೆಂಪಲ್ ನೋಡಿ ಹೋಗ್ತಾ ಇದ್ದೀವಿ. ಇಲ್ಲೂ ಫೋಟೋ ಎಲ್ಲ ಇಲ್ಲ, ಇಲ್ಲೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನ್ನ ಬಕ್ರ ನನ್ನ ಬಕ್ರಗಳೆಲ್ಲೋದು ಅಂತ ಕೇಳ್ತಾ ಇದ್ದೆ ನಾನು. ಸೊ ಈಗ ನಾವು ನೋಡಿ ಬಂದಿದ್ದು ಗೋವಿಂದ ಶ್ರೀನಿವಾಸ ಗೋವಿಂದ. ಸೊ ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ ಮೇನು ಕೃಷ್ಣ ರಾಧಾಕೃಷ್ಣ ಟೆಂಪಲ್. ಸೊ ಈಗ ಮೇನು ಟೆಂಪಲ್ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅದ್ರ ಒಳಗಡೆನೂ ಆಲ್ಮೋಸ್ಟ್ ಫೋಟೋ ಅಲೋ ಇಲ್ಲ, ಓನ್ಲಿ ಫೋಟೋಸ್ ತಗೋಬೋದು ಆ್ಯಂಡ್ ಗೋಪುರ ತೋರಿಸ್ಬೋದು ಅಷ್ಟೇ, ಒಳಗಡೆ ಅಲೋ ಇಲ್ಲ ಫೋಟೋ ವೀಡಿಯೋಸು. ಇನ್ನೊಂದು ಎಲ್ಲಿ ನಿಮ್ಮ ಅಣ್ಣ ಇಲ್ಲ ಎಲ್ಲ ದೇವಮ್ಮ ಅಂತ ಎಲ್ಲಿ ಬಂದ. ಸೊ ಸರಿ, ಇನ್ನು ನಾವು ಒಳಗಡೆ ಹೋಗ್ತೀವಿ. ಫೋಟೋಶೂಟ್ ನಡೀತೈತೆ. ಯಾರ್ದೇನು ಮುಗಿದ್ರು ಇವ್ರ ಫೋಟೋಶೂಟ್ ಮಾತ್ರ ಮುಗಿಯಲ್ಲ, ಬೈಕು ಅಂತ. ಸರಿ, ನಾನು ಇನ್ನು ಒಳಗಡೆ ಹೋಗಿ ಹೊರಗಡೆ ಬಂದು ಮಾತಾಡ್ತೀನಿ. ಇಲ್ಲಿ ನೋಡೋಕ್ಕಂದ್ರೆ ಬೆಳಗ್ಗೆ ಟೈಮಲ್ಲಿ ಬರಬೇಕು, ಇಲ್ಲ ಅಂದರೆ ಸಾಯಂಕಾಲ ಟೈಮಲ್ಲಿ ಬರಬೇಕು. ಹುಷಾರ್ನ ಜಾಗ್ರತೆ ಆಗಿ ನಾನು ಬರಬೇಕು. ಸೊ ಬೆಳಗ್ಗೆ ಟೈಮಲ್ಲಿ ಬರಬೇಕು, ಇಲ್ಲ ಸಾಯಂಕಾಲ ಟೈಮಲ್ಲಿ ಬರಬೇಕು. ನೈಟಲ್ಲೆಲ್ಲ ಬಂದರೆ ಏನು ನೋಡೋಕ್ಕೆ ಸಿಗಲ್ಲ. ಇವ್ರು ಇನ್ನೂ ಬರೋದ್ರಲ್ಲಿ ಕಾಯ್ತಾವ್ರೆ. ಈಗ ನಾವು ಇದ್ರೊಳಗಡೆ ಹೋಗ್ತಾ ಇರೋದು. ಒಳಗಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಲೈಟಿಂಗು. ಸೊ ಬಂದಿದ್ದಾಯಿತು. ಓಕೆ, ಇಲ್ಲಿಂದ ನಡೆಯಲ್ಲ. ಓಕೆ, ಇಲ್ಲಿಂದ ನಮ್ಮ ಫೋನ್ ಇರಲ್ಲ. 700 ಶ್ಲೋಕಾಸ್ you can see here. Like this is coming even in the Brahma Madhva Gaudiya Parampara. So this is authorized by the Acharyas. Acharya means Hindu Acharyas all are. Okay. It is Brahma. First is Krishna. From Krishna, Brahma has taken. After that, Narada, Vyasa, and Madhva, like that. It is coming in the parampara. It's coming from generation to generation. What generation? This is parampara. Oh, okay. Acharya parampara. Acharya Parampara. it started with Krishna, Brahma, Narada, Vyasa, Madhva. Okay. Today is Madhvacharya's appearance day, birthday. So like it Guru Parampara goes like this. Okay. Like at last, like our spiritual master Bhaktivedanta Swami Srila Prabhupada like has received this knowledge and distributed all over the world. He went to the west and he preached this message of Hare Krishna Mahamantra and the knowledge related to it. Okay. This is like manual. Okay. Like manual, you will get something Okay. Important information and okay. like that. This is life manual. We should read. Accordingly, we should set our life. Then our life will be very smooth and we will realize what is absolute truth. What? Okay. Just like you believe. Okay. This is our manual. Everyone is suffering due to this lack of this knowledge. If you give this knowledge, if you know this knowledge, you will be happy. Krishna says in Bhagavad Gita about this. So the thing is, this is very wonderful. Like have an experience between the birth and death. What is beyond that? Like this book. After it, before birth. Before birth and after death. What is the experience? What is the timeline of Brahma? How many years he will live? Everything is there in that book. ಸೊ ಇವತ್ತು ಟೈಮ್ ಬಂದ್ಬಿಟ್ಟು 10 ಗಂಟೆ 13 ನಿಮಿಷ.
ಸೊ ಬೆಳಗ್ಗೆ 8 ಗಂಟೆ ಬಿಟ್ಟವರು ಮತ್ತೆ ವಾಪಸ್ ಮನೆ ಸೇರೋಕೆ 10 ಗಂಟೆ ಆಗಿದೆ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಸೊ ಅಲ್ಲಿವರೆಗೂ ಸ್ಟೇ ಇನ್ ಟಚ್.